ಮತ್ತೆ ಬಂತು ರೆನೋ ಡಸ್ಟರ್. ಹೊಸ ಲುಕ್ ನಲ್ಲಿ ಗ್ರ್ಯಾಂಡ್ ಎಂಟ್ರಿ, SUV ಸೆಗ್ಮೆಂಟ್ ನಲ್ಲಿ ಬಿರುಗಾಳಿ. ನಮಸ್ಕಾರ ಸ್ನೇಹಿತರೆ, ಆ ಕಾರ್ನ ಹೆಸರಲ್ಲಿ ಮಾತ್ರ ಧೂಳಿಲ್ಲ, ಡಸ್ಟರ್ ಅಂತ. ಅದು ಹೋಗೋ ದಾರಿಲೆಲ್ಲ ಇವತ್ತಿಗೂ ಧೂಳೆಬ್ಸತ್ತೆ. ಜನ ಬ್ರ್ಯಾಂಡ್ ನೋಡಿ ಕಾರ್ ತಗೋತಾರೆ, ಆದ್ರೆ ಒಂದು ಕಾರ್ನಿಂದ ಒಂದು ಬ್ರ್ಯಾಂಡೇ ಇಡೀ ದೇಶಕ್ಕೆ ಪರಿಚಯ ಆಗಿದ್ದು ರೆನೋ ಡಸ್ಟರ್ ನಿಂದ. ಕೆಲವರು ಇದನ್ನ ಮಿನಿ ಫಾರ್ಚುನರ್ ಅಂತಾರೆ, ಗ್ಯಾಂಗ್ಸ್ ಆಫ್ ಡಸ್ಟರ್ ಅಂತ ಗುಂಪು ಕಟ್ಕೊಂಡು ಆಲ್ ಇಂಡಿಯಾ ರೋಡ್ ಟ್ರಿಪ್ ಮಾಡ್ತಾರೆ. ಇದು ಓಡಾಡದೇ ಇರೋ ರೋಡೇ ಇಲ್ಲ. ಇದನ್ನ ಲೈಕ್ ಮಾಡದ ಕಾರ್ ಪ್ರಿಯರಿಲ್ಲ. ಕಾಂಪ್ಯಾಕ್ಟ್ SUV ಅನ್ನೋ ಸೆಗ್ಮೆಂಟ್ ಸೃಷ್ಟಿ ಮಾಡಿದ್ದೆ ಈ ಕಾರ್. ರೆನೋ ಡಸ್ಟರ್ ಈಗ ಮತ್ತೆ ಭಾರತಕ್ಕೆ ಬರ್ತಾ ಇದೆ. ಬೆಲೆ ಏನು ರಿವೀಲ್ ಆಗಿಲ್ಲ, ಆದ್ರೆ ಜಸ್ಟ್ ಲುಕ್ ರಿವೀಲ್ ಆಗಿನೇ ಇಡೀ ದೇಶ ತಿರುಗಿ ನೋಡೋ ರೀತಿಯಾಗಿದೆ. ಅಷ್ಟಕ್ಕೂ ರೆನೋ ಡಸ್ಟರ್ ಯಾಕಿಷ್ಟು ಫೇಮಸ್, ಈ ಕಾರ್ ಕಂಡ್ರೆ ಜನರಿಗೆ ಯಾಕಿಷ್ಟು ಕ್ರೇಜ್, ಹೇಗಿದೆ ಹೊಸ ಡಸ್ಟರ್, ದಾಖಲೆ ಮೇಲೆ ದಾಖಲೆ ಮಾಡಿರೋ ಕಾರ್ ಮತ್ತೆ ಸುವರ್ಣ ಯೋಗವನ್ನ ನೋಡುತ್ತಾ ಯಾವಾಗ ರಸ್ತೆಗಿಳಿಯುತ್ತೆ ಎಲ್ಲವನ್ನು ನೋಡ್ತಾ ಹೋಗೋಣ. ಕಡತನಕ ಮಿಸ್ ಮಾಡದೆ ನೋಡಿ. ಮಸ್ತ್ ಮಗ ಚಾನಲ್ಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಮತ್ತೆ ಬಂತು ರೆನೋ ಡಸ್ಟರ್. ಸ್ನೇಹಿತರೆ, ಫ್ರಾನ್ಸ್ನ ರೆನೋ ಕಂಪನಿಯ 3rd ಜನರೇಷನ್ ಡಸ್ಟರ್ ಭಾರತದಲ್ಲಿ ಲಾಂಚ್ ಆಗಿದೆ. ಜನವರಿ 26ನೇ ತಾರೀಕು ರಿಪಬ್ಲಿಕ್ ಡೇ ದಿನ ಡಸ್ಟರ್ ರಿವೀಲ್ ಆಗಿದೆ. ಜಸ್ಟ್ ಒಂದು ಕಾರ್ ಲಾಂಚ್ಗೆ ದಿಲ್ಲಿಯ ಸ್ಟೇಡಿಯಂ ಪೂರ್ತಿ ಜನ ಜಮಾಯಿಸಿದ್ರು ಅಂದ್ರೆ ಈ ಕಾರ್ ಯಾವ ಮಟ್ಟಕ್ಕೆ ಕ್ರೇಜ್ ಹೊಂದಿದೆ ಯೋಚನೆ ಮಾಡಿ. ಇದೊಂದು ಲಾಂಚ್ ನಿಂದ ಮಿಡ್ ಸೈಜ್ SUV ಸೆಗ್ಮೆಂಟ್ ನಲ್ಲಿ ಬಿರುಗಾಳಿ ಎದ್ದಿದೆ. ಇತ್ತೀಚೆಗೆ ಲಾಂಚ್ ಆದ ಟಾಟಾ ಸಿಯೆರಾ, ಶೋಡಾ ಕುಶಾಕ್, ಮಾರುತಿ ವಿಕ್ಟೋರಿಸ್, ಕಿಯಾ ಸೆಲ್ಟೋಸ್ ಪ್ರತಿಯೊಂದು ಕಾರ್ಗೂ ಟಕ್ಕರ್ ಕೊಡುತ್ತೆ ಇದು. ಸ್ನೇಹಿತರೆ, ಆ ಕಾಲದಲ್ಲಿ ಜನ ರೆನೋ ಲೋಗೋವನ್ನ ಗುರುತಿಸ್ತಾನೂ ಇರಲಿಲ್ಲ ಕರೆಕ್ಟ್ ಆಗಿ. ಆದ್ರೆ ಡಸ್ಟರ್ ಬಂದು ರೆನೋವನ್ನ ಭಾರತದಲ್ಲಿ ಹಳ್ಳಿಗೂ ತಲುಪಿಸ್ತು, ಮೂಲೆಗೂ ತಲುಪಿಸ್ತು. ಉದಾಹರಣೆಗೆ ಈಗ ಅಂಬಾಸಿಡರ್ ಅಂತ ಹೇಳಿದ್ರೆ ಎಷ್ಟೋ ಜನಕ್ಕೆ ಅದು ಹಿಂದೂಸ್ತಾನ್ ಮೋಟಾರ್ ಅನ್ನೋ ಕಂಪನಿ ಮಾಡಿದ್ದು ಅಂತ ಗೊತ್ತೇ ಇರೋದಿಲ್ಲ. ಅಂಬಾಸಿಡರ್ ಕಾರ್ ಗೊತ್ತು, ಅದರ ಕಂಪನಿಯ ಓನರ್ ಗೊತ್ತಿರೋದಿಲ್ಲ, ಮ್ಯಾನುಫ್ಯಾಕ್ಚರರ್. ಅದೇ ರೀತಿ ಡಸ್ಟರ್ ಕೂಡ. ಅದಕ್ಕೆ ರೆನೋದವರು ತಮ್ಮ ಲೋಗೋನೇ ಕಾರ್ನ ಮುಂದಕ್ಕೆ ಹಾಕೊಂಡಿಲ್ಲ, ಡಸ್ಟರ್ ಅನ್ನೋ ಬ್ಯಾಡ್ಜಿಂಗ್ ನ ಮಾತ್ರ ದೊಡ್ಡದಾಗಿ ಹಾಕೊಂಡಿದ್ದಾರೆ. ಮಿಡ್ ಸೈಜ್ SUVಗಳ ಕಿಂಗ್. ಸ್ನೇಹಿತರೆ, ಮೊದಲ ಡಸ್ಟರ್ ಬಂದಿದ್ದು 2012ರಲ್ಲಿ. ಆಗಿನೂ ಮಿಡ್ ಸೈಜ್ SUV ಅಥವಾ ಕಾಂಪ್ಯಾಕ್ಟ್ SUV ಅನ್ನೋ ಸೆಗ್ಮೆಂಟ್ಗಳೇ ಹುಟ್ಟಿರಲಿಲ್ಲ. ಆದರೆ ಸೆಡಾನ್, ಹ್ಯಾಚ್ ಬ್ಯಾಕ್ ಸೆಗ್ಮೆಂಟ್ಗಳಲ್ಲಿ ರೆನೋ ಕಂಪನಿ ಫ್ಲಾಪ್ ಆಗಿತ್ತು. ನೀವು ಲೋಗಾನ್ ಕಾರ್ ನೋಡಿರ್ಬೋದು. ರೆನೋದವರು ಭಾರತದಲ್ಲಿ ಮೊದಲು ತಂದಿದ್ದೆ ಇದೇ ಕಾರ್. ಮಹೀಂದ್ರ ಜೊತೆ ಕೊಲಾಬರೇಷನ್ ಮಾಡಿ ಈ ಕಾರ್ ತಂದಿದ್ರು, ಆದರೆ ಫ್ಲಾಪ್ ಆಯಿತು. ಮಹೀಂದ್ರ ರೆನೋ ಜಾಯಿಂಟ್ ವೆಂಚರ್ ಬಿದ್ದೇ ಹೋಯಿತು. ಅದಾದಮೇಲೆ ರೆನೋ ಇಂಡಿಪೆಂಡೆಂಟ್ ಆಗಿ ತನ್ನ ಫ್ಲೂಯೆನ್ಸ್, ಕೋಲಿಯೋಸ್ ಮತ್ತು ಪಲ್ಸ್ ಅನ್ನೋ ಕಾರುಗಳಲ್ಲಿ ಅದೃಷ್ಟ ಪರೀಕ್ಷೆ ಮಾಡಿತು, ಆದರೆ ಎಲ್ಲ ಫೇಲ್. ಯುರೋಪ್ನಲ್ಲಿ ವರ್ಕ್ ಆದ ಫಾರ್ಮುಲಾ ಭಾರತದಲ್ಲಿ ವರ್ಕ್ ಆಗಲಿಲ್ಲ. ಆಗ ರೆನೋ ಇಂಜಿನಿಯರ್ಗಳು ಪ್ಯಾರಿಸ್ನಲ್ಲಿ ಕೂತು ಯೋಚನೆ ಮಾಡಿದ್ರು, ಹೇಗಾದರೂ ಮಾಡಿ ಭಾರತದ ಮಾರ್ಕೆಟ್ನಲ್ಲಿ ಏನಾದರೂ ಇಂಪ್ಯಾಕ್ಟ್ ಮಾಡಬೇಕು, ಒಂದಷ್ಟು ಮಾರ್ಕೆಟ್ ಶೇರ್ ಗಳಿಸಬೇಕು ಅಂತ ಒಂದು ಇಂಪಾರ್ಟೆಂಟ್ ಕಾರನ್ನು ಕೊಟ್ಟು ಗ್ರಾಹಕರನ್ನು ಸೆಳ್ಕೊಳ್ಬೇಕು ಅನ್ನೋ ಪಣ ತೊಟ್ಟರು. ಆಗ ಹುಟ್ಟಿದ್ದೆ ಡಸ್ಟರ್. ಭಾರತದ ಗ್ರಾಹಕರಿಗೆ ಸಣ್ಣ ಕಾರ್ ಕೊಡೋದು ಬೇಡ, ದೊಡ್ಡ ಕಾರ್ ಕೊಡೋದು ಬೇಡ, ಎರಡನ್ನೂ ಬ್ಲೆಂಡ್ ಮಾಡೋಣ. ಅದರಲ್ಲಿ ಲಕ್ಸುರಿ, ರೈಡ್ ಕ್ವಾಲಿಟಿ, ರೋಡ್ ಪ್ರೆಸೆನ್ಸ್, ಪಳ ಅಂತ ಹೊಳೆಯೋ ಕ್ರೋಮ್ ಎಲ್ಲವೂ ಇರಬೇಕು. ಮಸ್ಕ್ಯುಲರ್ ಡಿಸೈನ್ ಕೊಡಬೇಕು. ಕಾರ್ ಹೇಗಿರಬೇಕು ಅಂದರೆ ಜನ ಲೋಗಾನ್ ಫೇಲ್ಯೂರ್ನ ಮರ್ತು ಬಿಡಬೇಕು, ರೆನೋಗೆ ಹೊಸ ಬರ್ತ್ ಸಿಗಬೇಕು ಇಂಡಿಯಾದಲ್ಲಿ ಅಂತ ಟಾರ್ಗೆಟ್ ಹಾಕೊಂಡ್ರು. ಆದರೆ ಫೇಲ್ ಆಗಿದ್ದ ಲೋಗಾನ್ ಹಾಗೂ ಡೆಸಿಯೋ ಸ್ಯಾಂಡಿರೋ ಕಾರ್ನಲ್ಲೇ ಇದ್ದಂತಹ BO ಪ್ಲಾಟ್ಫಾರ್ಮನ್ನೇ ಇಟ್ಕೊಂಡು ಆ ಪ್ಲಾಟ್ಫಾರ್ಮ್ ಮೇಲೆ ಈ ಡಸ್ಟರ್ ಮಿಡ್ ಸೈಜ್ SUVಯನ್ನು ಹುಟ್ಟಿಸಿದ್ರು. ಭಾರತೀಯ ಗ್ರಾಹಕರಿಗೆ ಸೂಟ್ ಆಗೋ ಥರ 40ಕ್ಕೂ ಅಧಿಕ ಬದಲಾವಣೆಗಳನ್ನು ಮಾಡಿಕೊಂಡ್ರು. ಕಳೆಗೆ 2012ರಲ್ಲಿ ಲಾಂಚ್ ಮಾಡಿದ್ರು. ಸ್ಟಾರ್ಟಿಂಗ್ ಪ್ರೈಸ್ 7.2 ಲಕ್ಷ ರೂಪಾಯಿ ಇತ್ತು ಆಗಿನ ಕಾಲದಲ್ಲೇ. ಆದರೆ ರಿಸೆಪ್ಷನ್ ಎಷ್ಟು ಅದ್ದೂರಿ ಆಗಿತ್ತು, ಜನ ಹೆಂಗೆ ಇದನ್ನ ಅಕ್ಸೆಪ್ಟ್ ಮಾಡಿದ್ರು ಅಂದರೆ ಲಾಂಚ್ ಆದ ಮೊದಲ ತಿಂಗಳಲ್ಲೇ ತಯಾರಿಕೆಯನ್ನು 3 ಪಟ್ಟು ಮಾಡಬೇಕಾಯಿತು. ತಿಂಗಳಿಗೆ ಸುಮಾರು 40,000 ಯೂನಿಟ್ಸ್. ಲಾಂಚ್ ಆದ ಕೆಲವೇ ತಿಂಗಳಲ್ಲಿ SUV ಸೆಗ್ಮೆಂಟ್ನಲ್ಲಿ 23% ಅಂದರೆ ಆಲ್ಮೋಸ್ಟ್ ಕಾಲು ಭಾಗ ಆಕ್ರಮಿಸ್ಕೊಳ್ತು. ನಾವು ಮಿಡ್ ಸೈಜ್ SUV ಸೆಗ್ಮೆಂಟ್ ಬಗ್ಗೆ ಮಾತಾಡ್ತಾ ಇಲ್ಲ. ಟಿಪಿಕಲ್ SUV ಸೆಗ್ಮೆಂಟ್ನಲ್ಲಿ ಕಾಲು ಭಾಗ ಡಸ್ಟರ್ ಕ್ಯಾಪ್ಚರ್ ಮಾಡ್ಕೊಳ್ತು. 2 ವರ್ಷಕ್ಕೆ 1 ಲಕ್ಷ ಯೂನಿಟ್ ಸೇಲ್ ಆಗೋ ಲೆವೆಲ್ಗೆ ಡಸ್ಟರ್ ಆರ್ಭಟಿಸ್ತು. ಹಾಗಾಗಿ ಭಾರತದ ಕಾರ್ ಮಾರ್ಕೆಟ್ನ ಲುಕ್ ಚೇಂಜ್ ಮಾಡಿದ ಕ್ರೆಡಿಟ್ ರೆನೋ ಡಸ್ಟರ್ಗೆ ಸೇರುತ್ತೆ. ಕ್ರೆಟಾ ಬರೋಕ್ಕಿಂತ ಮುಂಚೆ ಇದೇ ಕಿಂಗ್ ಆಗಿತ್ತು ಆ ಸೆಗ್ಮೆಂಟ್ನಲ್ಲಿ. ಯಾಕಂದ್ರೆ ಸ್ನೇಹಿತರೆ, ಕಾರ್ ಹೇಗಿತ್ತು ಅಂದರೆ ಒಂದು ಸೆಡಾನ್ ಕಾರ್ನಲ್ಲಿ ಸಿಗೋ ಕಂಫರ್ಟ್, SUV ರೀತಿಯ ರೋಡ್ ಪ್ರೆಸೆನ್ಸ್, ಮಸ್ಕ್ಯುಲರ್ ಲುಕ್ಸ್, ಹಾಗೆ ಭಾರತದ ರಸ್ತೆಗಳಲ್ಲಿ ಸ್ಮೂತ್ ಆಗಿ ಅದ್ಭುತವಾಗಿ ಓಡಾಡೋ ಸಾಮರ್ಥ್ಯ, ಮೈಲೇಜ್, ಇದೆಲ್ಲದರ ಪರ್ಫೆಕ್ಟ್ ಕಾಂಬಿನೇಷನ್ ಆಗಿತ್ತು ಇದು. ಭಾರತದ ಗ್ರಾಹಕರಿಗೆ ಅದೇ ಬೇಕಿತ್ತು. ಕಾರ್ನ ಲುಕ್ಸ್ ಮಾತ್ರ SUV ಥರ ಇರಬೇಕು, ಆದರೆ ಮೈಲೇಜ್ ಹ್ಯಾಚ್ ಬ್ಯಾಕ್ ಥರ ಇರಬೇಕು, ಕಂಫರ್ಟ್ ಸೆಡಾನ್ ಥರ ಇರಬೇಕು, ರಿಲಯಬಿಲಿಟಿ ಎತ್ತಿನ ಗಾಡಿ ಥರ ಇರಬೇಕು ಅನ್ನೋ ಸೈಕಾಲಜಿಯನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿತ್ತು ರೆನೋ ಅವತ್ತು.
ಸ್ನೇಹಿತರೆ, ಒರಿಜಿನಲ್ ಡಸ್ಟರ್ನಲ್ಲಿ 1.6 ಲೀಟರ್ನ ಪೆಟ್ರೋಲ್ ಇಂಜಿನ್, 1.5 ಲೀಟರ್ನ ಡೀಸೆಲ್ ಇಂಜಿನ್ ಇತ್ತು. ಜಾಸ್ತಿ ಪವರ್ ಏನಿರಲಿಲ್ಲ. ಆದ್ರೆ ನೆಕ್ಸ್ಟ್ ಹಂಡೆ ಕ್ರಿಟಾ, ಫೋರ್ಡ್ ಎಕೋಸ್ಪೋರ್ಟ್, ಆಮೇಲೆ ಸುಜುಕಿ ವಿಟಾರಾ, ಬ್ರಿಜಾ ಇವರೆಲ್ಲ ಬಂದ್ರಲ್ಲ, ಅವ್ರಿಗೆ ಕಾಂಪೀಟ್ ಮಾಡೋಕೆ ರೆನೋ ಆಲ್ ವೀಲ್ ಡ್ರೈವ್ ಡಸ್ಟರ್ನ ಕೂಡ ಲಾಂಚ್ ಮಾಡ್ತು, AWD. ಆಗ ಈ ಸೆಗ್ಮೆಂಟ್ನಲ್ಲಿದ್ದ ಏಕೈಕ ಆಲ್ ವೀಲ್ ಡ್ರೈವ್ ಕಾರು ಅಂದರೆ ಡಸ್ಟರ್. ಅದಾದಮೇಲೆ 2017ರಲ್ಲಿ ಡಸ್ಟರ್ಗೊಂದು ಫೇಸ್ ಲಿಫ್ಟ್ ಬಂತು. ಆದರೆ ಜಾಸ್ತಿ ಏನೂ ಚೇಂಜಸ್ ಇರಲಿಲ್ಲ. ಆದರೆ 2020ರಲ್ಲಿ BS6 ರೂಲ್ಸ್ ಜಾರಿಯಾದಾಗ ಡೀಸೆಲ್ ಎಂಜಿನ್ ಡಿಸ್ಕಂಟಿನ್ಯೂ ಮಾಡಬೇಕಾಗಿ ಬಂತು. ಆದರೆ ಜನ ಇದನ್ನು ಜಾಸ್ತಿ ಇಷ್ಟಪಟ್ಟಿದ್ದೆ ಡೀಸೆಲ್ ಇಂಜಿನ್ಗೋಸ್ಕರ. ಹಾಗಾಗಿ ಇದನ್ನು ರಿಪ್ಲೇಸ್ ಮಾಡೋಕೆ 2020ರಲ್ಲಿ ರೆನೋ ಟರ್ಬೋ ಪೆಟ್ರೋಲ್ ಇಂಜಿನ್ ಕೂಡ ತಗೊಂಡ್ಬಂತು. ಆದರೆ ರೆನೋ ಮಾಡಿದ ದೊಡ್ಡ ಮಿಸ್ಟೇಕ್ ಏನು ಗೊತ್ತಾ? 10 ವರ್ಷಗಳಿಂದ ಡಸ್ಟರ್ ಡಿಸೈನ್ನ ಚೇಂಜ್ ಮಾಡಲಿಲ್ಲ, ಹೊಸ ಅಪ್ಡೇಟ್ ತರಲಿಲ್ಲ. ಹಂಡೆ ಕ್ರೆಟಾ, ಕಿಯಾ ಸೆಲ್ಟೋಸ್, ಗ್ರ್ಯಾಂಡ್ ವಿಟಾರಾ, ಬ್ರೀಸಾ, ಹ್ಯಾರಿಯರ್ಗಳ ಮುಂದೆ ಬಹಳ ಔಟ್ಡೇಟೆಡ್ ಆಗಿ ಕಾಣಿಸೋಕೆ ಶುರುವಾಯಿತು. ಹಾಗಾಗಿ ಸೇಲ್ಸ್ ಕೂಡ ಕುಸಿದು 2022ರಲ್ಲಿ ಕಾರ್ನ ಡಿಸ್ಕಂಟಿನ್ಯೂ ಮಾಡಬೇಕಾಗಿ ಬಂತು ಹೊಸ ಡಿಸೈನ್, ಹೊಸ ಟೆಕ್ನಾಲಜಿ. ಎಸ್ ಸ್ನೇಹಿತರೆ, ಹಳೇದು ಬಿಡಿ, ಈಗ ಹೊಸದು ನೋಡಿ. ಈಗ ನೀವು ನೋಡ್ತಿರೋದು ಹೊಸ ಡಸ್ಟರ್. ಹಳೆ ಡಸ್ಟರ್ಗೂ ಇದಕ್ಕೂ ಕಂಪ್ಯಾರಿಸನ್ನೇ ಇಲ್ಲ. ಪಕ್ಕಾ ಮಾಡ್ರನ್ ಲುಕ್, ಮಾಡ್ರನ್ ಡಿಸೈನ್, ಈಗಿನ ಟ್ರೆಂಡ್ಗೆ ತಕ್ಕ ಹಾಗೆ ಕನೆಕ್ಟೆಡ್ ಟೇಲ್ ಲ್ಯಾಂಪ್, ಮಸಲ್ಸ್ ಇದೆ. ಬಾನೆಟ್ ಅಂತೂ ಭರ್ಜರಿಯಾಗಿ ಸ್ಕೂಪ್ ಮಾಡಿ ರಗಡ್ ಬಂಪರ್ಗಳನ್ನು ಕೊಟ್ಟು ಅಡ್ವೆಂಚರ್ಗೆ ರೆಡಿ ಅನ್ನೋ ಲುಕ್ ಕೊಟ್ಟಿದ್ದಾರೆ. ಇದರ ಜೊತೆಗೆ ಟೆಕ್ನಿಕಲ್ ಫೀಚರ್ಗಳು ಅಂತ ಬಂದಾಗ ಹಳೆ ಡಸ್ಟರ್ನಲ್ಲಿ ಇಂಟೀರಿಯರ್ಸ್ ಅಷ್ಟು ಚೆನ್ನಾಗಿಲ್ಲ ಅನ್ನೋ ಕಂಪ್ಲೇಂಟ್ಸ್ ಇದ್ವು. ಆದರೆ ಹೊಸ ಡಸ್ಟರ್ನಲ್ಲಿ ಪ್ರೀಮಿಯಂ ಡ್ಯಾಶ್ ಬೋರ್ಡ್, 2 ಭರ್ಜರಿ ಡಿಸ್ಪ್ಲೇಗಳು, ಲೆವೆಲ್ 2 ADAS, ವೆಂಟಿಲೇಟೆಡ್ ಸೀಟ್ಸ್, ಹಾಗೆ ಭಾರತೀಯ ಕಸ್ಟಮರ್ಗಳ ಫೇವರೇಟ್ ಆಗಿರೋ ಪ್ಯಾನರಾಮಿಕ್ ಸನ್ರೂಫ್ ಎಲ್ಲ ಇದೆ. ಹಾಗೆ ಇಂಜಿನ್ ಆಪ್ಷನ್ಸ್ ನೋಡಿ, 2 ಟರ್ಬೋ ಚಾರ್ಜ್ ಎಂಜಿನ್ ಆಪ್ಷನ್ ಇದೆ. ಒಂದು 1.3 ಲೀಟರ್ ಟರ್ಬೋ ಪೆಟ್ರೋಲ್, ಮತ್ತೊಂದು 1 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್. ಇವುಗಳಲ್ಲಿ ಕ್ರಮವಾಗಿ 163 ಹಾಗೂ 100 PS ಪವರ್ ಇದೆ. ಬಜೆಟ್ ಫ್ರೆಂಡ್ಲಿ ಗ್ರಾಹಕರು 1 ಲೀಟರ್ ಇಂಜಿನ್ಗೆ ಹೋಗ್ಬೋದು. ಚೂರು ಪವರ್ ಬೇಕು ಅಂದರೆ 1.3 ಲೀಟರ್ ಟರ್ಬೋ ಪೆಟ್ರೋಲ್ ಇಂಜಿನ್ಗೆ ಹೋಗ್ಬೋದು. ಇವಾಗ ಸ್ಟ್ರಾಂಗ್ ಹೈಬ್ರಿಡ್ ವರ್ಷನ್ ಕೂಡ ಬರ್ತಾ ಇದೆ. ಸ್ಟ್ರಾಂಗ್ ಹೈಬ್ರಿಡ್ ಅಂದರೆ ಚಾರ್ಜ್ ಮಾಡಂಗಿಲ್ಲ, ಬ್ಯಾಟ್ರಿ ರನ್ನಿಂಗ್ನಲ್ಲೇ ಚಾರ್ಜ್ ಆಗ್ತಾ ಇರುತ್ತೆ. ಈ ಹೈಬ್ರಿಡ್ನಲ್ಲಿ 1.8 ಲೀಟರ್ ಪೆಟ್ರೋಲ್ ಇಂಜಿನ್ ಹಾಗೂ 1.4 kWh ಬ್ಯಾಟ್ರಿ ಪ್ಯಾಕ್. ಸಾಮಾನ್ಯವಾಗಿ ಈ ರೀತಿಯ ಸ್ಟ್ರಾಂಗ್ ಹೈಬ್ರಿಡ್ ಕಾರ್ಗಳ ಮೈಲೇಜ್ ಹತ್ತತ್ರ 30 ಕಿಲೋಮೀಟರ್ವರೆಗೂ ಹೋಗುತ್ತೆ. ಹೀಗಾಗಿ ಈ ಹೈಬ್ರಿಡ್ ಎಂಜಿನ್ ರೆನೋಗೆ ಭಾರತದಲ್ಲಿ ಗೇಮ್ ಚೇಂಜರ್ ಆಗಬಹುದು. ಯಾಕಂದರೆ ರೆನೋದವರು ಇದರ ಇಂಜಿನ್ ಮಾಡೋಕ್ಕೆ ಭಾರತದಿಂದ ಪೆಟ್ರೋಲ್ನ ಸ್ಯಾಂಪಲ್ ತಗೊಂಡು ಹೋಗಿ ಸ್ಟಡಿ ಮಾಡಿ ಇಲ್ಲಿ ಸಿಗೋ ಪೆಟ್ರೋಲ್ಗೆ ಸೂಟ್ ಆಗೋ ಥರ ಇಂಜಿನ್ಗಳನ್ನು ಟ್ಯೂನ್ ಮಾಡಿದ್ದಾರೆ. ಜೊತೆಗೆ ಈ ಹೊಸ ಡಸ್ಟರ್ನ ಬೇರೆ ಬೇರೆ ರಾಷ್ಟ್ರಗಳಲ್ಲಿ 10 ಲಕ್ಷ ಕಿಲೋಮೀಟರ್ ಓಡಿಸಿ ಟೆಸ್ಟ್ ಮಾಡಲಾಗಿದೆ. ಎಲ್ಲ ರೀತಿಯ ಕ್ಲೈಮೇಟ್ ಇರೋ ಜಾಗಗಳಲ್ಲಿ ಓಡಿಸಿ ಟೆಸ್ಟ್ ಮಾಡಿದ್ದಾರೆ. ಸದ್ಯಕ್ಕೆ ಡಸ್ಟರ್ನಲ್ಲಿ ಆಲ್ ವೀಲ್ ಡ್ರೈವ್ ಅಂತೂ ಬರ್ತಾ ಇಲ್ಲ, ಮುಂದೆ ಬರೋ ಚಾನ್ಸಸ್ ಇದೆ ಅದು ಕೂಡ. ಇನ್ನು ಹೊಸ ಡಸ್ಟರ್ನ ಅಧಿಕೃತ ಪ್ರೈಸ್ ಇನ್ನೂ ಕೂಡ ರಿವೀಲ್ ಆಗಿಲ್ಲ. ಒಂದು ಅಂದಾಜಿನ ಪ್ರಕಾರ 10 ರಿಂದ 20 ಲಕ್ಷ ರೂಪಾಯಿಗಳ ರೇಂಜ್ನಲ್ಲಿ ಇರಬಹುದು. ಅಂದರೆ ಟಾಟಾ ಸಿಯರಾ, ಹಂಡೆ ಕ್ರೆಟಾ, ಸುಜುಕಿ ವಿಕ್ಟೋರಿಸ್, ಕಿಯಾ ಸೆಲ್ಟೋಸ್ಗೆ ಡೈರೆಕ್ಟ್ ಕಾಂಪಿಟೇಷನ್. ಆದರೆ ಕಾಂಪಿಟೇಷನ್ ಯಾವ ರೇಂಜ್ಗಿರುತ್ತೆ? ಹಳೆ ಡಸ್ಟರ್ ಮಾಡಿದ ಮ್ಯಾಜಿಕ್ ಮತ್ತೆ ರಿಪೀಟ್ ಆಗುತ್ತಾ ಇಲ್ವಾ ಅನ್ನೋದು ಗಾಡಿ ಶೋರೂಮ್ಗೆ ಬಂದು ಟೆಸ್ಟ್ ಡ್ರೈವ್ ಶುರು ಆದಮೇಲೆ, ನೀವೆಲ್ಲ ಓಡಿಸೋಕೆ ಶುರು ಮಾಡಿದ್ಮೇಲೆ ಅಲ್ಲಿ ಬರೋ ಫೀಡ್ಬ್ಯಾಕ್ ಇದೆಯಲ್ಲ, ಅದರಿಂದ ಗೊತ್ತಾಗುತ್ತೆ. ಸದ್ಯ ಪ್ರೀ ಬುಕಿಂಗ್ಸ್ ಓಪನ್ ಆಗಿದ್ದಾವೆ. ಏಪ್ರಿಲ್ನಲ್ಲಿ ಡೆಲಿವರಿ ಸಿಗೋ ಸಾಧ್ಯತೆ ಇದೆ. ಈಗ ಸದ್ಯಕ್ಕೆ ಇದರ ಲುಕ್ಸ್ ಬಗ್ಗೆ ನಿಮಗೆ ಏನಿಸುತ್ತೆ, ಫೀಚರ್ಸ್ ಬಗ್ಗೆ ನಿಮಗೆ ಏನಿಸುತ್ತೆ? ಹಳೆ ಲೆಜೆಂಡರಿ ಡಸ್ಟರ್ನ ಇದು ನೆನಪು ಮಾಡುತ್ತಾ? ಈಗಿರೋ ಕಾಂಪಿಟೇಷನ್ ಅನ್ನ ಮ್ಯಾಚ್ ಮಾಡುತ್ತಾ? ಜನ ಸಿಯರಾ, ಕ್ರೆಟಾ, ವಿಕ್ಟೋರಿಸ್, ಸೆಲ್ಟೋಸ್ ಎಲ್ಲ ಬಿಟ್ಟು ಡಸ್ಟರ್ ಕಡೆಗೆ ಮತ್ತೆ ಮುಖ ಮಾಡ್ತಾರಾ? ಹಾಗೆ ಇತ್ತೀಚಿನ ದಿನಗಳಲ್ಲಿ ಸಣ್ಣ ವಾಲ್ಯೂಮ್ನಲ್ಲಿ ರೆನೋ ಕ್ವಿಡ್, ಸಣ್ಣ ಗಾಡಿ ಕ್ವಿಡ್ ಮಾರೋಕೆ ಸೀಮಿತವಾಗಿದ್ದ ರೆನೋಗೆ ಮತ್ತೆ ಪುನರ್ಜನ್ಮ ಸಿಗುತ್ತಾ? ನಿಮ್ಮ ಒಪಿನಿಯನ್ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಡೆ ಜಾಯಿನ್ ಬಟನ್ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡೋ ಮೂಲಕ ನೀವು ಕೂಡ ಮಸ್ತ್ ಮಗ ಪ್ರೀಮಿಯಂ ಸದಸ್ಯರಾಗಬಹುದು. ಆನಂತರ ಎಲ್ಲ ಮೆಂಬರ್ ಓನ್ಲಿ ಕಾಂಟೆಂಟ್, ಅದು ವೀಕ್ಲಿ ಬಿಸ್ನೆಸ್ ಬುಲೆಟಿನ್, ಬಿಸ್ ನ್ಯೂಸ್ ಆಗಿರ್ಬೋದು, ಎಕನಾಮಿಕ್ಸ್ನ ಮಿನಿ ಸೀರೀಸ್, ಸ್ಪೆಷಲ್ ವಿಡಿಯೋಸ್, ಕರೆಂಟ್ ಪವರ್ ಎಲ್ಲ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ಜಾಯಿನ್ ಬಟನ್ ಚೆಕ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ.